ಈ ಸಮಾರಂಭದ ಉದ್ಘಾಟಕರು ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರೇ, ಸಚಿವರು ಸ್ನೇಹಿತ ತಂಗಡಿಗೆ ಅವರೇ, ಮಂಕಾಳ ವೈದ್ಯ ಅವರೇ, ಶಾಸಕಂದ ಹೆಬ್ಬಾರವರೇ, ನೆರೆದಂಥ ಎಲ್ಲ ಬಂಧುಗಳೇ, ಲೋಕಧ್ವನಿ ಪತ್ರಿಕೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. 1983ನೇ ಇಸ್ವಿಯಲ್ಲಿ ನಾನು ಕಾರವಾರದಿಂದ ಚುನಾವಣೆ ನಿಲ್ಲುವಾಗ ಆ ಪತ್ರಿಕೆಯನ್ನು ನೋಡಿ ಆ ಪತ್ರಿಕೆ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಪ್ರಾರಂಭ ಆಯಿತು. ಕಾರಣಾಂತರಗಳಿಂದ ನಡೆಯುವ ತೊಂದರೆಯಿಂದ ಅದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದ ನಂತರ ಹಾಗೂ ಈಗ ಬಂದ ನಂತರ ಕೊನೆಗೆ ಅದು ವಿಶ್ವೇಶ್ವರ ಭಟ್ರ ಕೈಯಲ್ಲಿ ಸಿಕ್ತು. ವಿಶ್ವೇಶ್ವರ ಭಟ್ರು ಅದನ್ನು ನೀರು ಹಾಕಿ ಬೆಳೆಸಿ ದೊಡ್ಡದಾಗಿ ಇವತ್ತು ಅತ್ಯಂತ ಉತ್ತಮವಾದಂಥ ರೀತಿಯಿಂದ ಲೋಕಧ್ವನಿ ಕಾರವಾರ ಮತ್ತು ಕೊಪ್ಪಳದಲ್ಲಿ ನಡೆದಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗೆ ಅದನ್ನು ವಿಸ್ತಾರ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಾರ. ಈ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಹಿರೇಮಠ ಅವರನ್ನು ತಿಳ್ಕೊಂಡಿದ್ದರು, ಆಮೇಲೆ ಬೇರೆ ಬೇರೆ ಎಲ್ಲ ಇದನ್ನು ಪ್ರಾರಂಭ ಮಾಡಿ ಒಟ್ಟಿನ ಮೇಲೆ ಅವತ್ತಿನ ಉಮೇಶ್ ಭಟ್ ಅವರು ಅಂಕೋಲದ ಶಾಸಕರಾಗಿದ್ದರು. ಎಲ್ಲರ ಸಹಕಾರದಿಂದ ಅದೊಂದು ಉತ್ತಮವಾದಂಥ ರೀತಿ ಬಂತು. ಮಧ್ಯದಲ್ಲಿ ನಿಂತದಕ್ಕೆ ಅದನ್ನು ಇವತ್ತು ವಿಶ್ವೇಶ್ವರ ಭಟ್ ಅವರು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಂಥ ಈ ಇದರಲ್ಲಿ ಯಾರ್ಯಾರು ಈ ಲೋಕಧ್ವನಿ ಸಲುವಾಗಿ ಏನೇನು ಕಷ್ಟಪಟ್ಟರು, ಅವ್ರು ಹೆಂಗೆ ಪ್ರಾರಂಭ ಮಾಡಿದ್ರು ಅನ್ನೋದು ಎಲ್ಲ ಸಾಧಕರಿಗೆ ಇವತ್ತು ಸತ್ಕಾರವನ್ನು ಮಾಡಿದ್ದಾರೆ. ಭಾಳ ಹೆಮ್ಮೆ ವಿಷಯ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಕಾರವಾರ ಬಗ್ಗೆ ಭಾಳ ಹೇಳಿದರು ವಿಶ್ವೇಶ್ವರ ಭಟ್ರು. ಕಾರವಾರದಲ್ಲಿ ಎಲ್ಲಾದರೂ ಒಂದು ಕಲ್ಲು ಹೋಗಿದ್ರೆ ಒಬ್ಬರು ಹೆಗಡೆ ಒಬ್ಬರು ಭಟ್ ಸಿಗ್ತಾರೆ. ಇಡೀ ಎಲ್ಲೇ ಒಂದು ಕಲ್ಲು ಹೋಗಿ ನೀವು ಒಬ್ಬರು ಭಟ್ರು ಒಬ್ಬರು ಹೆಗಡೆಯವ್ರು ಸಿಗ್ತಾರೆ. ಅಂದರೆ ಅವರು ಅಷ್ಟು ಬುದ್ಧಿವಂತರು ಅಂತ, ಅತ್ಯಂತ ಬುದ್ಧಿವಂತರು ಅನ್ನುವಂಥ ಏನಾದರೂ ಇದಿದ್ದರೆ ಅದು ಕಾರವಾರದ ಜನ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಭಾಳ ಅನುಭವ ಆಯ್ತು ಅದ್ರ ಬಗ್ಗೆ. ನಾವು ವಿಧಾನ ಪರಿಷತ್ ಸದಸ್ಯ ನನಗೆ ಓಟ್ ಹಾಕುವಾಗ ಓಟ್ ಹಾಕ್ತಾರೆ. ಇಲ್ಲಿವರೆಗೆ 90-95% ಓಟ್ ಹಾಕ್ಯಾರ ಕಾರವಾರದವರು ಅತ್ಯಂತ ಅಧಿಕ ಮೊತ್ತದಲ್ಲಿ. ಅವ್ರೇನಂದ್ರೆ ಉಳಿದವ್ರಂಗೆ ಮನೆಗೆ ಬಂದು ಈ ಕೆಲಸ ಮಾಡಿರಿ, ಪತ್ರ ಕೊಡು, ಇದನ್ನು ಮಾಡೋದು ಏನಿಲ್ಲ. ಒಂದು ಸರಿ ಭೇಟಿ ಹಾಕ್ಯಾರ, ಎರಡನೇ ಸರಿ ಪತ್ರ ಬರೀತಾರೆ. ನನ್ನ ಪತ್ರ ದಿನಾಂಕ ಇಂಥದ್ದು ಇದ್ರ ಬಗ್ಗೆ ನೀವು ತಕ್ಷಣ ಕ್ರಮ ತಗೊಳ್ಳಿ ಅಂತಾರೆ. ನಾನು ಅವ್ರ ಪತ್ರ ಬಂದ ಕೂಡ ಇಮಿಡಿಯೇಟ್ಲಿ ಕೆಲಸ ಮಾಡ್ತಿರ್ತೀನಿ. ಒಂದು ಸರಿ ಒಬ್ಬರು ಹೆಗಡೆ ಅಣ್ಣವ್ರ ಪತ್ರ ಲೇಟ್ ಆಯ್ತು. ಒಂದು ಪತ್ರ ಬರೆದಿದ್ರು, ಎರಡನೇ ಪತ್ರ ಬರೆದ್ರು, ಲೇಟ್ ಆಯ್ತು. ಮೂರನೇ ಪತ್ರ ಬರೆದ್ರು, ಹೊರಟ್ಟಿಯವರೇ ಯಾಕೋ ನಮಗೆ ನಿಮ್ಮ ಬಗ್ಗೆ ಸಮಸ್ಯೆ ಬರ್ತಿದೆ, ಮೊದಲಿನಂಗೆ ನೀವು ಉಳಿದಿಲ್ಲ, ಶಾಸಕರಾದ ನಂತರ ನೀವು ಸ್ವಲ್ಪ ಎಲ್ಲ ಬೇರೆ ಅನ್ನಿಸ್ತಿದೆ ಅನ್ನುವಂಥ ಪತ್ರವನ್ನು ಬರೆದ್ರು. ತಿಳಿಸಿದರು. ತಕ್ಷಣ ಅವ್ರಿಗೆ ನಾನು ದೂರವಾಣಿ ಮುಖಾಂತರ ಹೇಳಿದೆ. ಅಂದರೆ ಅಲ್ಲೇ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಬೇರೆ ಏನಿಲ್ಲ. ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಅತ್ಯಂತ ಮೌಲ್ಯಯುತವಾದಂಥ ಬೆಂಬಲವನ್ನು ಕೊಡುವಂಥವರು ಕಾರವಾರ ಜನ ಅಂಥೇಳಿ ಭಾಳ ಅಭಿಮಾನದಿಂದ ಹೇಳ್ಬಿಡ್ತೀನಿ. ಅಂಥಲ್ಲಿ ಲೋಕಧ್ವನಿ ಪ್ರಾರಂಭ ಮಾಡಿ ವಿಶ್ವೇಶ್ವರ ಭಟ್ರು ಇವತ್ತು ವಿಶ್ವವಾಣಿ ಅದು ಪಾಟೀಲ್ ಪುಟ್ಟಪ್ಪನ ಪ್ರಾರಂಭ ಮಾಡಿದರು, ಅದು ನಿಂತ್ಕೊಂಡಿತ್ತು. ಇವನ್ನೆರಡನ್ನೂ ಹತ್ತಿರ ತಂದ್ರು ಅವರು. ಲೋಕಧ್ವನಿ ಅದ್ರ ಬಗ್ಗೆ ಮತ್ತು ಈ ವಿಶ್ವವಾಣಿ ಬಗ್ಗೆ ಹೇಳಿದರು. ಆ ಎರಡೂ ಪತ್ರಗಳನ್ನು ಭಾಳ ಉತ್ತಮವಾದಂಥ ನಡೆಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಬಂದ ಈ ಲೋಕಧ್ವನಿಯ ಕೆಲಸ ಮಾಡಿದಂಥ ಸಾಧಕರಿಗೆ ಇವತ್ತು ಸತ್ಕಾರವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡೀವಿ. ಸತ್ಕಾರ ಮಾಡಿದಂಥ ಸಾಧಕರು ಬರುವಂಥ ದಿನಮಾನಗಳಲ್ಲಿ ಇನ್ನೂ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿ ಈ ನಾಡಿಗೆ ಉತ್ತಮವಾದಂಥ ಪತ್ರಿಕೆಯನ್ನು ಬೆಳೆಸಿ ಉಳಿಸಿ ಜನರಿಗೆಲ್ಲ ಸೇವೆಯನ್ನು ಮಾಡುವಂಥ ಅವಕಾಶ ಇವರಿಗೆಲ್ಲರಿಗೂ ದೊರೆಯಲಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆಲ್ಲರಿಗೂ ತಮ್ಮ ಪರವಾಗಿ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ.